यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಧನುರ್ಮಾಸದ 4ನೇ ದಿನವಾದ ಇಂದು ಬೆಳಿಗ್ಗೆ ಶ್ರೀಮಠದಲ್ಲಿ ಪರಮಪೂಜ್ಯ ಶ್ರೀ ಶ್ರೀಜೀಯರ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ತಿರುಪ್ಪಾವೈ ಗೋಷ್ಠಿ ಶಾತ್ತುಮೊರೆ ನಡೆದು ನಂತರ ತೀರ್ಥಪ್ರಸಾದ ವಿನಿಯೋಗಿಸಲಾಯಿತು. यो नित्यमच्युतपदाम्बुज युग्मरुक्म यो नित्यमच्युतपदाम्बुज युग्मरुक्म तदितराणि तृणाय मेने व्यामोहतस्तदितराणि तृणाय मेने अस्मद्गुरो भगवतोऽस्य दयैकसिन्धो ನೆಲ್ಲೈ ತಿರುಪತಿಯಲ್ಲಿ ಧನುರ್ಮಾಸದ ಪ್ರಯುಕ್ತ ಶ್ರೀ ಶ್ರೀನಿವಾಸನಿಗೆ ವಿಶೇಷ ಅಲಂಕಾರ ನಡೆಯಿತು. ತಿರುಪ್ಪಾವೈ 4ನೇ ಪಾಶುರದ ಪಾರಾಯಣ ನಡೆಯಿತು. ಹನುಮ ಜಯಂತಿ ಪ್ರಯುಕ್ತ ನಾಮಕ್ಕಲ್ನಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರಿಗೆ 1,08,000 ಒಡೆಗಳಿಂದ ಅಲಂಕಾರ ಮಾಡಲಾಯಿತು. ನೂರಾರು ಭಕ್ತಾದಿಗಳು ಆಂಜನೇಯ ಸ್ವಾಮಿಯವರ ಒಡೆಮಾಲೆ ದರ್ಶನ ಪಡೆದು ಕೃತಾರ್ಥರಾದರು. ಶ್ರೀರಂಗದಲ್ಲಿ ಇಂದು ತೊಂಡರಡಿಪೊಡಿ ಆಳ್ವಾರರ ತಿರುನಕ್ಷತ್ರದ ಪ್ರಯುಕ್ತ ಶ್ರೀ ತೊಂಡರಡಿಪೊಡಿ ಆಳ್ವಾರರಿಗೆ ತಿರುವೀದಿ ಉತ್ಸವ ನಡೆಯಿತು. ನಂತರ ಗೋಷ್ಠಿ ಶಾತ್ತುಮೊರೆ ನೆರವೇರಿತು. ಶ್ರೀರಂಗದ ಆಂಡಾಳ್ ಹಾಗೂ ಶ್ರೀ ಪರಮಪದನಾಥ ಸನ್ನಿಧಿಯಲ್ಲಿ ಧನುರ್ಮಾಸದ ಪ್ರಯುಕ್ತ ಪ್ರತಿನಿತ್ಯ ಶ್ರೀ ಆಂಡಾಳ್ ತಾಯಾರ್ ಅವರಿಗೆ ವಿಶೇಷ ಅಲಂಕಾರ ನಡೆಯುತ್ತದೆ. ಈ ಸಂದರ್ಭದಲ್ಲಿ
ಆ ದಿನದ ತಿರುಪ್ಪಾವೈ ಪಾಶುರದ ಸಾರಾಂಶವನ್ನು ಪ್ರದರ್ಶಿಸಲಾಗುತ್ತದೆ. ಶ್ರೀ ಆಂಡಾಳ್ ತಾಯಾರ್ ಅವರಿಗೆ ಇಂದು ಗೋಪಿಕೆಯರು ಮಳೆಗಾಗಿ ಪ್ರಾರ್ಥಿಸಿದ ಆಳಿಮಳೈ ಕಣ್ಣ ಅಲಂಕಾರವನ್ನು ಮಾಡಲಾಗಿತ್ತು. ಶ್ರೀರಂಗದ ವೆಳಿ ಆಂಡಾಳ್ ಸನ್ನಿಧಿಯಲ್ಲಿ ಆಂಡಾಳ್ ತಾಯಾರ್ ಅವರ 4ನೇ ದಿನದ ಸೇವೆ. ತಿರುನಲ್ವೇಲಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಅಲಂಕಾರ ನಡೆಯಿತು. ಈಗ ಒಂದು ಪುಟ್ಟ ವಿರಾಮ. भजे भाष्यकारं भजे योगकारं भजे सूरिनाथं भजे योगिनाथं भजे भाष्यकारं भजे योगकारं भजे सूरिनाथं भजे योगिनाथं यदुक्ष्मा नरेन्द्रं यतीन्द्रं दयाळुं ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಾಳೆ ಬೆಳಿಗ್ಗೆ 8:30ಕ್ಕೆ ಶ್ರೀಮಠದ ಸನ್ನಿಧಿಯಲ್ಲಿ 11ನೇಯ ಅಧ್ಯಯನೋತ್ಸವ ಗೋಷ್ಠಿ ಪ್ರಾರಂಭವಾಗಲಿದೆ. ಪೆರಿಯಾಳ್ವಾರ್ ತಿರುಮೊಳಿಯ ತೊಡಕ್ಕಂ ನೆರವೇರಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಲಾಗಿದೆ. ಪಹಲ್ ಪತ್ತು ಗೋಷ್ಠಿ ಪ್ರಸಾದ ಕೈಂಕರ್ಯವು ಶ್ರೀಮತಿ ವಿಜಯಾ ನರಸಿಂಹನ್, ಶ್ರೀಮತಿ ವಿಜಯ ಮತ್ತು ಶ್ರೀಮತಿ ವಿನುತಾ ಮುರಳಿಯವರಿಂದ ನಡೆಯಲಿದೆ. ಗೋಷ್ಠಿಯವರಿಗೆ ಕ್ಷೀರ ಕೈಂಕರ್ಯವು ಶ್ರೀಮತಿ ನೀಳಾ ರಾಮಾನುಜಂ ಮತ್ತು ಶ್ರೀಮತಿ ನಂದಿನಿ ಅವರಿಂದ. ನಮ್ಮ ಯತಿರಾಜ ಭಕ್ತಿವಾಹಿನಿಯ ವಾರದ ವಿಶೇಷ ವ್ಯಕ್ತಿ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 8:30ಕ್ಕೆ ವಿದುಷಿ ರಾಧಿಕಾ ರಾಮಾನುಜನ್ ಅವರ ಸಂದರ್ಶನ ನಡೆಯಲಿದೆ. ಮಾರ್ಹಳಿ ಮೂಲ ನಕ್ಷತ್ರದ ಪ್ರಯುಕ್ತ ನಾಳೆ ಮಧ್ಯಾಹ್ನ 12:30ಕ್ಕೆ ಶ್ರೀಮಠದ ಕುಟೀರದಲ್ಲಿ ವಿದ್ವಾನ್ ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ ಸಂಗೀತ ಕಚೇರಿ ನಡೆಯಲಿದೆ. ಇವರಿಗೆ ವಿದ್ವಾನ್ ಸಿ ಚಲುವರಾಜು ಅವರು ಮೃದಂಗದಲ್ಲಿ ಹಾಗೂ ವಿದ್ವಾನ್ ಗುರುಮೂರ್ತಿಯವರು ಘಟಂನಲ್ಲಿ ಸಹಕರಿಸಲಿದ್ದಾರೆ. ಧನುರ್ಮಾಸದ 4ನೇ ದಿನದ ಉತ್ಸವ ಮೇಲುಕೋಟೆಯಲ್ಲಿ ಶ್ರೀ ತಿರುನಾರಾಯಣ ಸ್ವಾಮಿ, ಶ್ರೀ ಚಲುವನಾರಾಯಣ ಸ್ವಾಮಿ, ನಮ್ಮಾಳ್ವಾರ್, ತಿರುಮಂಗೈ ಆಳ್ವಾರ್ ಹಾಗೂ ಶ್ರೀ ರಾಮಾನುಜರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಗೋಷ್ಠಿ ಶಾತುಮರೆ ನೆರವೇರಿತು. ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ತಿರುಪ್ಪಾವೈ ಗೋಷ್ಠಿ ನಡೆಯಿತು. ಹನುಮ ಜಯಂತಿ ಪ್ರಯುಕ್ತ ಆಂಜನೇಯ ಸ್ವಾಮಿಯವರಿಗೆ ಅಭಿಷೇಕ ನಡೆದು ವಡೆಮಾಲೆ ಸೇವೆ ನೆರವೇರಿತು. ಶ್ರೀಮಠವು ಏರ್ಪಡಿಸಿರುವ ನಾಳೆಯ ತಿರುಪ್ಪಾವೈ ಉಪನ್ಯಾಸಗಳ ವಿವರ.
ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉ.ವೆ. ಕೆ.ಬಿ. ದೇವರಾಜನ್ ಸ್ವಾಮಿಯವರಿಂದ ತಿರುಪ್ಪಾವೈ ಕಾಲಕ್ಷೇಪ. 10 ಗಂಟೆಗೆ ದಿವ್ಯ ಪ್ರಬಂಧಧಾರ ಸರಣಿಯಲ್ಲಿ ವಿದುಷಿ ಶ್ರೀಮತಿ ಆಂಡಾಳ್ ಶ್ರೀರಾಮ್ ಅವರಿಂದ ಆನ್ಲೈನ್ನಲ್ಲಿ ತಿರುಪ್ಪಾವೈ 5ನೇ ಪಾಶುರದ ಉಪನ್ಯಾಸ. 11:30ಕ್ಕೆ ಶ್ರೀ ಉ.ವೆ. ಇಳೆಯವಿಲ್ಲಿ ಶ್ರೀರಾಮ್ ಸ್ವಾಮಿ ಅವರಿಂದ ಕನ್ನಡದಲ್ಲಿ ಆನ್ಲೈನ್ನಲ್ಲಿ ಉಪನ್ಯಾಸ. ಮಧ್ಯಾಹ್ನ 2 ಗಂಟೆಗೆ ಶ್ರೀ ಉ.ವೆ. ತಿರುಮಲ ವಿಂಜಮೂರು ಗೋಪಾಲಕೃಷ್ಣ ಸ್ವಾಮಿ ಅವರಿಂದ ಆನ್ಲೈನ್ನಲ್ಲಿ ನೆಲ್ಲೂರಿನಿಂದ ತೆಲುಗು ಭಾಷೆಯಲ್ಲಿ ಉಪನ್ಯಾಸ. ಸಂಜೆ 4 ಗಂಟೆಗೆ ಶ್ರೀ ಉ.ವೆ. ಪುಂಡರೀಕಾಕ್ಷ ಸ್ವಾಮೀಜಿ ಅವರಿಂದ ಹಿಂದಿಯಲ್ಲಿ ಬೃಂದಾವನದಿಂದ ಆನ್ಲೈನ್ನಲ್ಲಿ ಉಪನ್ಯಾಸ. ಸಂಜೆ 6:30ಕ್ಕೆ ಶ್ರೀಮಠದ ಸನ್ನಿಧಿಯಲ್ಲಿ ಶ್ರೀ ಉ.ವೆ. ಕೆ.ಬಿ. ದೇವರಾಜನ್ ಸ್ವಾಮಿ ಅವರಿಂದ ಉಪನ್ಯಾಸ. ರಾತ್ರಿ 7 ಗಂಟೆಗೆ ತಿರುನಿಂಡ್ರ ಊರಿನಲ್ಲಿ ನಡೆಯುವ ತಮಿಳು ಉಪನ್ಯಾಸದಲ್ಲಿ ಶ್ರೀ ಉ.ವೆ. ಡಿ. ಶ್ರೀವಲ್ಲಭನ್ ಸ್ವಾಮಿ ಅವರಿಂದ ಆನ್ಲೈನ್ನಲ್ಲಿ ಉಪನ್ಯಾಸ. ಶನಿವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯ ಮಾಸ, ಶುಕ್ಲ ಪಕ್ಷ, ಪ್ರಥಮ, ಮೂಲ ನಕ್ಷತ್ರ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.